ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಶು ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇವತ್ತು ನನ್ನ ಸಣ್ಣ ಮಗಳು ಪೂರ್ವಿ ಬರ್ತಡೇ ಐತಿ. ಅದಕ್ಕೆ ಸಿದ್ಧಾರೂಢ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೇವಿ. ಹಂಗೆ ನಾವು ನಾಳೆ ಪುಣಾಕ್ಕೆ ಹೊಂಟೇವಿ. ಯಾಕಪ್ಪ ಅಂದ್ರೆ ನಮ್ಮ ಮಮ್ಮಿಯವ್ರದ್ದು ಮನೆ ದೇವ್ರ ಜೇಜೂರಿ ಖಂಡೋಬಾ ಪುಣಾ ಒಳಗೈತಿ. ಹಂಗೆ ದಾರ್ಯಾಗ ಯಾವೆಲ್ಲ ದೇವಸ್ಥಾನ ಹತ್ತತಾವ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡೇವಿ. ಸೊ ಇವತ್ತು ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಸಿದ್ಧಾರೂಢ ಮಠದಿಂದಾನ ಮಾಡೋಣ ಅಂಥೇಳಿ ಸಿದ್ಧಾರೂಢ ಮಠಕ್ಕೆ ಹೊಂಟೇವಿ. ಸೊ ಬರ್ರಿ ಹೋಗೋನು. ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ನಾನು ಯಾವುದಾದ್ರೂ ವಿಡಿಯೋ ಹಾಕಿದ್ನಿ ಅಂದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತೈತಿ. ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ನಾವು ಇವಾಗ ಸಿದ್ಧಾರೂಢ ಮಠ ರೀಚ್ ಆಗೇವಿ ನೋಡ್ರಿ. ಇಲ್ಲೇ ವರ್ಷ ಲಕ್ಷ ದೀಪೋತ್ಸವ ಮಾಡ್ತಾರೆ. ಅದರದ ಬೋರ್ಡ್ ಹಾಕ್ಯಾರ ನೋಡ್ರಿ. ಈ ವರ್ಷನೂ ಡಿಸೆಂಬರ್ 1ಕ್ಕೆ ಲಕ್ಷ ದೀಪೋತ್ಸವ ಐತಂತ. ಸಿದ್ಧಾರೂಢ ಮಠ ಪೂರ್ತಿ ದೀಪದಿಂದ ಬೆಳಗಿರ್ತಾರೆ. ಭಾಳ ಚಂದ ಮಾಡ್ತಾರೆ ಇಲ್ಲೇ ಲಕ್ಷ ದೀಪೋತ್ಸವ. ಇವಾಗ ನಾವು ಕೈಲಾಸ ಮಂಟಪದೊಳಗೆ ಹೊಂಟೇವಿ ನೋಡ್ರಿ. ಇದು ಕೈಲಾಸ ಮಂಟಪ. ಬರೀ ಅರ್ಜಾರ್ ದರ್ಶನ ಮಾಡ್ಕೊಂಡು ಬರೋಣಂತ. ಶ್ರೀ ಸಿದ್ಧಾರೂಢ ಮಠ ನಮ್ಮ ಊರು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಒಳಗ ಐತಿ. ನಮ್ಮ ಸಿದ್ಧಾರೂಢ ಅಜ್ಜಾರ ಪವಾಡನೂ ಭಾಳ ಐತಿ ನೋಡ್ರಿ. ಅಜ್ಜಾರ ಬೆಳಗಿದ್ದ ದೀಪ ಇನ್ನೂ ಆದರೂ ಉರಿಯಾತೈತಿ. ಹಂಗೆ ಅಜ್ಜಾರ ಬಳಸಿದ ವಸ್ತುಗಳು, ಕುರ್ಚಿ ಅದನ್ನೆಲ್ಲ ನೀವು ಸಿದ್ಧಾರೂಢ ಮಠದಾಗ ನೋಡಬಹುದು. ಸೊ ಖಂಡಿತ ನಮ್ಮ ಸಿದ್ಧಾರೂಢ ಅಜ್ಜಾರ ಮಠಕ್ಕೆ ಬರ್ತಿರಲ್ಲ. ಬೇರೆಯವರಿಂದ ಸಿದ್ಧಾರೂಢ ಮಠಕ್ಕೆ ಬರೋರು ನೀವು ಬಸ್ ಸ್ಟ್ಯಾಂಡಿಂದ ನಿಮಗೆ ಬಸ್ ಸಿಗ್ತಾವ, ಇಲ್ಲ ಅಂದರೂ ಆಟೋ ನಿಂತಿರ್ತಾವ. ಅವರು ಕರ್ಕೊಂಡು ಬಂದು ಬಿಡ್ತಾರೆ ಸಿದ್ಧಾರೂಢ ಮಠ ಅಂತ ಹೇಳಿದ್ರೆ. ಸಿದ್ಧಾರೂಢ ಮಠದಾಗ ನಿಮಗೆ ಉಳ್ಕೊಳಕ್ಕೆ ರೂಮ್ ಫೆಸಿಲಿಟಿನೂ ಐತಿ ಮತ್ತು ಊಟದ ವ್ಯವಸ್ಥೆನೂ ಐತಿ. ಸಿದ್ಧಾರೂಢರ ಸಾರು ಉಂಡೋರೆಲ್ಲ ಪಾರು ಅಂತ ನೀವು ಕೇಳೇ ಇರ್ತೀರಿ. ಅದು ಖರೇನ ಐತಿ. ನೀವು ಒಂದು ಸಲ ಬಂದು ಹೋದ್ರೆ ನಿಮಗೆ ತಿಳಿತೈತಿ. ಇನ್ನೊಬ್ಬರು ಹೇಳಾಕು ನೀವು ಅನುಭವ ಮಾಡೋಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಖಂಡಿತ ನಮ್ಮ ಸಿದ್ಧಾರೂಢ ಅಜ್ಜಾರ ಮಠಕ್ಕೆ ಬರ್ರಿ. ಸೊ ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿತ್ತು. ಸೊ ಇವಾಗ ಊರಿಗೆ ಹೊಂಟೇವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಬರ್ರಿ ಯಾವೆಲ್ಲ ದೇವಸ್ಥಾನ ನೋಡ್ತೀವಿ ಅಂಥೇಳಿ ನಿಮಗೂ ತೋರಿಸ್ತೀನಿ.
ಇಲ್ಲಿ ಫಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ನೋಡಕ್ಕೆ ಬಂದೀವಿ. ಇದು ಅದರ ಮಹಾದ್ವಾರ. ಕೊಲ್ಲಾಪುರಕ್ಕೆ ಕೊಲ್ಲಾಪುರ ಅಂತ ಹೆಸರು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಒಬ್ಬ ಕೊಲ್ಲಾಸುರ ಎಂಬ ರಾಕ್ಷಸ ಇದ್ದ ಅಂತ. ಅವನನ್ನು ಸಂಹಾರ ಮಾಡಿದ್ದು ತಾಯಿ ಮಹಾಲಕ್ಷ್ಮಿ. ಆದ್ದರಿಂದ ಈ ಊರಿಗೆ ಕೊಲ್ಲಾಪುರ ಅಂತ ಹೆಸರು ಬಂದೈತಿ. ಮಹಾರಾಷ್ಟ್ರದ 3 ಶಕ್ತಿ ಪೀಠಗಳಲ್ಲಿ ಮೊದಲು ಈ ಮಹಾಲಕ್ಷ್ಮಿ ದೇವಸ್ಥಾನ ಬರ್ತೈತಿ. ಫ್ರೆಂಡ್ಸ್, ಭಗವಾನ್ ವಿಷ್ಣುವಿನಿಂದ ಕೋಪಿತಗೊಂಡ ಮಹಾಲಕ್ಷ್ಮಿಯು ವೈಕುಂಠಧಾಮವನ್ನು ತ್ಯಜಿಸಿ ಕೊಲ್ಲಾಪುರದ ಮಹಾಲಕ್ಷ್ಮಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ ಎಂದು ಹೇಳಲಾಗ್ತೈತಿ. ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದ ಮಹಾವಿಷ್ಣುವು ತಿರುಪತಿಯ ಬಾಲಾಜಿಯಾಗಿ ತಿರುಪತಿಯಲ್ಲಿ ನೆಲೆ ನಿಂತಿದ್ದಾರೆಂದು ಹೇಳಲಾಗ್ತೈತಿ. ಈ ಕಾರಣದಿಂದಾಗಿ ತಿರುಪತಿ ಬಾಲಾಜಿಯ ದೇವಸ್ಥಾನದಿಂದ ಪ್ರತಿ ನವರಾತ್ರಿಯಂದು ವಿಷ್ಣು ಪತ್ನಿಯ ರೂಪದಲ್ಲಿ ಸೀರೆಯನ್ನು ಅರ್ಪಣೆ ಮಾಡಲಾಗ್ತೈತಿ. ಫ್ರೆಂಡ್ಸ್, ಈ ದೇವಸ್ಥಾನದ ಗಾಡಿ ಮೇಲೆ ನಾವು ನರ್ತಕಿ, ಮೃದಂಗ, ವೀಣಾವಾದನ, ಯಜ್ಞ, ಅಪ್ಸರೆ ಮತ್ತು ಕಿನ್ನರ ಹಲವಾರು ಚಿತ್ರಗಳ ಕೆತ್ತನೆಯನ್ನು ನೋಡಬಹುದು. ಫ್ರೆಂಡ್ಸ್, ಮತ್ತೆ ಈ ದೇವಸ್ಥಾನವು ಪೂರ್ತಿ ಕಪ್ಪು ಕಲ್ಲಿನಿಂದ ನಿರ್ಮಾಣ ಆಗೈತಿ. ಫ್ರೆಂಡ್ಸ್, ಇಲ್ಲಿಯವರೆಗೂ ಬಂದು ದೇವಿ ಅಲಂಕಾರವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ದೇವಿಗೆ. ಈಗ ಎದ್ದು ಬರ್ತಾಳೇನ ದೇವಿ ಅನ್ನೋ ಅಷ್ಟು ಚಂದ ಕಾಣಿಸ್ತಿರ್ತಾವ ನೋಡ್ರಿ. ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಹೊರಟಿದ್ದ ಜ್ಯೋತಿಬಾ ದೇವಸ್ಥಾನಕ್ಕೆ ನೋಡ್ರಿ. ಇದಕ್ಕೆ ದಕ್ಕನ್ನ ರಾಜ ಎಂದು ಕೂಡ ಕರೀತಾರೆ. ಫ್ರೆಂಡ್ಸ್, ಈ ದೇವಸ್ಥಾನವು ಹಲವಾರು ಜನರ ಕುಲದೇವರಾಗೈತಿ. ಮತ್ತು ಈ ದೇವಸ್ಥಾನದಲ್ಲಿ ಗುಲಾಲ್ ಅರ್ಪಣೆ ಮಾಡುವ ಸಂಪ್ರದಾಯ ಐತಿ. ಜೇಜೂರಿ ಒಳಗೆ ಹೆಂಗೆ ಅರಿಶಿನ ಅರ್ಪಣೆ ಮಾಡ್ತಾರೋ ಹಂಗೆ ಇಲ್ಲಿ ಕೂಡ ಗುಲಾಲ್ ಅರ್ಪಣೆ ಮಾಡ್ತಾರೆ ನೋಡ್ರಿ. ಇದಕ್ಕೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ನೋಡ್ರಿ. ಈ ಜ್ಯೋತಿಬಾ ಕೇದಾರನಾಥನ ಸ್ವರೂಪ ಆಗಿರೋದ್ರಿಂದ ಇಲ್ಲಿ ಹೋಗ್ಬರೋದ್ರಿಂದ ಕಾಶಿಗೆ ಹೋದಷ್ಟನ್ನ ಪುಣ್ಯ ಸಿಗ್ತೈತಂತ ನೋಡ್ರಿ. ಪ್ರಾಚೀನ ಕಾಲದಾಗ ಈ ಕರವೀರ ನಗರದಾಗ ರತ್ನಾಸುರ ಅನ್ನೋ ರಾಕ್ಷಸ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ ಅಂತ. ಕೊಲ್ಲಾಪುರದ ಮಹಾಲಕ್ಷ್ಮಿಯು ಇದನ್ನು ನೋಡಿ ರತ್ನಾಸುರನ ಸಂಹಾರಕ್ಕಾಗಿ ಕೇದಾರನಾಥ ದೇವರಿಗೆ ತಪಸ್ಸನ್ನು ಆಚರಿಸುತ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದ ಕೇದಾರನಾಥ ದೇವರು ಜ್ಯೋತಿಬಾ ಆಗಿ ರತ್ನಾಸುರನನ್ನು ಸಂಹಾರ ಮಾಡ್ತಾರಂತ ಹೇಳಲಾಗ್ತೈತಿ. ಜ್ಯೋತಿಬಾ ದೇವರು ಇದೇ ಗುಡ್ಡದ ಮೇಲೆ ರತ್ನಾಸುರನನ್ನು ಸಂಹಾರ ಮಾಡ್ತಾರಂತ. ಅದಕ್ಕೆ ಈ ಗುಡ್ಡಕ್ಕೆ ರತ್ನಗಿರಿ ಅಂತಲೂ ಕರೀತಾರೆ. ರತ್ನಾಸುರನ ಸಂಹಾರ ಆದಮೇಲೆ ಕೊಲ್ಲಾಪುರದ ಮಹಾಲಕ್ಷ್ಮಿಯು ಜ್ಯೋತಿಬಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರಂತ.
ಈ ರೀತಿ ಸಂಕಟ ಮತ್ತೆ ಬರಬಾರ್ದು ಅಂದರೆ ನೀವು ಇಲ್ಲೇ ನೆಲೆ ನಿಲ್ಲಬೇಕು ಅಂತ ಹೇಳಿ ಆವಾಗ ಜ್ಯೋತಿಬಾ ದೇವರು ಅದಕ್ಕೆ ಇಲ್ಲಿ ನೆಲೆ ನಿಂತಿದ್ದಾರೆ ಅಂತಲೂ ಹೇಳ್ತಾರೆ ನೋಡ್ರಿ. ಫ್ರೆಂಡ್ಸ್, ನಿಮ್ಗೆ ಇಲ್ಲಿಗೆ ಬರಾಕ ಕೊಲ್ಲಾಪುರದ ಬಸ್ ಸ್ಟ್ಯಾಂಡ್ನಿಂದ ಡೈರೆಕ್ಟ್ ಜ್ಯೋತಿಬಾ ಬಸ್ ಸಿಗ್ತಾವ. ನೀವು ಆರಾಮಾಗಿ ಬರ್ಬೋದು. ಗುಡಿ ಅಂತೂ ನೋಡೋ ಹಂಗೈತಿ ನೋಡ್ರಿ. ಖಂಡಿತ ಒಂದ್ಸಲ ಬಂದು ಹೋಗ್ರಿ, ಭಾಳ ಚಂದ ಐತಿ. ಫ್ರೆಂಡ್ಸ್, ಇಲ್ಲೆಲ್ಲೂ ವಿಡಿಯೋ ಶೂಟಿಂಗ್ ಅಲಾವ್ ಇಲ್ಲ. ಅದಕ್ಕೆ ನಾನು ಹೊರಗಿಂದಷ್ಟೇ ಮಾಡಿಕೊಂಡು ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡತ್ತೀನಿ. ಸೊ ಇಲ್ಲಿಂದ ನಾವು ಎಲ್ಲಿಗೆ ಹೊಂಟೇವಿ ಅಂಥೇಳಿ ತಿಳ್ಕೊಳಕ್ಕೆ ಪಾರ್ಟ್ 2 ನೋಡೋದನ್ನು ಮಿಸ್ ಮಾಡಬೇಡ್ರಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್.